ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಸ್ನ್ಯಾಪ್ಚಾಟ್ ಅಲ್ಲಿ ಸೇಮ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹೆಂಗ್ ಅಪ್ಲೋಡ್ ಮಾಡ್ತೀರೋ ಅದೇ ರೀತಿ ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಬಹುದು. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಂತಿರಲ್ಲ, ಅದೇ ರೀತಿ ಸ್ಪಾಟ್ಲೈಟ್ ಅಂತ ಸ್ನ್ಯಾಪ್ಚಾಟ್ ಅಲ್ಲಿ ಕರೀತಾರೆ. ಅದನ್ನ ಹೆಂಗ್ ಅಪ್ಲೋಡ್ ಮಾಡೋದು ಡೈರೆಕ್ಟ್ ಆಗಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ನೀವು ಸೇಮ್ ಯೂಟ್ಯೂಬ್ ಅಲ್ಲಿ ಹೇಗೆ ಅರ್ನ್ ಮಾಡ್ತೀರೋ ಅದೇ ರೀತಿ ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ಅರ್ನ್ ಮಾಡಬಹುದು. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಫಸ್ಟ್ ನೀವು ಸ್ನ್ಯಾಪ್ಚಾಟ್ ಓಪನ್ ಮಾಡ್ಕೊಳ್ಳಿ. ಸ್ನ್ಯಾಪ್ಚಾಟ್ ಓಪನ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಇದೆಯಲ್ಲ ಇದು ಸ್ಪಾಟ್ಲೈಟ್, ಅಂಡ್ ಈ ಡೌನ್ ಅಲ್ಲಿ ಇದೆಯಲ್ಲ ಇದು ಸ್ಪಾಟ್ಲೈಟ್. ಪ್ಲೇ ಬಟನ್ ತರ ನೋಡಿ, ಕಾಣಿಸ್ತಿದ್ಯಾ? ಪ್ಲೇ ಬಟನ್ ತರ ಇದು ಸ್ಪಾಟ್ಲೈಟ್. ಸೇಮ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗೆ ರೀಲ್ಸ್ ನೋಡ್ತೀರೋ ಅದೇ ತರ ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ಸ್ಪಾಟ್ಲೈಟ್ ಅಂತ ಆಪ್ಷನ್ ಇದೆ. ನೀವು ಇಲ್ಲಿ ಕೂಡ ರೀಲ್ಸ್ ಹಾಕ್ಬಿಟ್ಟು ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ಅರ್ನ್ ಮಾಡ್ಬೋದು. ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಇದರಲ್ಲಿ ಸೇಮ್ ಸ್ಪೆಸಿಫಿಕ್ ರೂಲ್ಸ್ ಇದೆ, ಅದನ್ನ ಫಾಲೋ ಅಪ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಸೇಮ್ ಯೂಟ್ಯೂಬ್ ಇದ್ರಲ್ಲೆಲ್ಲ ಹೆಂಗ್ ಅರ್ನ್ ಮಾಡ್ತೀರೋ ಅದೇ ರೀತಿ ಅರ್ನ್ ಮಾಡ್ಬೋದು. ಓಕೆನಾ? ಈಗ ನೀವ್ ಹೆಂಗ್ ಹಾಕ್ಬೇಕು ಸ್ಪಾಟ್ಲೈಟ್ ಅಂದ್ರೆ, ನೀವು ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಸಿಂಬಲ್ ಇದೆಯಲ್ಲ, ಫಸ್ಟ್ ಆ ಕ್ಯಾಮ್ರಾ ಸಿಂಬಲ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಆಮೇಲೆ ನೋಡಿ, ಇಲ್ಲಿ ರೌಂಡ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಹೋಲ್ಡ್ ಮಾಡಿ ಒಂದ್ 3-4 ಸೆಕೆಂಡ್ ಇಟ್ಕೊಂಡು ಆಮೇಲೆ ಕ್ಯಾಮ್ರಾ ಮೂವ್ ಮಾಡಬೇಕು. ನೀವು ಡೈರೆಕ್ಟ್ ಆಗಿ ಸೇಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಮಾಡ್ತೀರೋ ಅದೇ ತರ ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ಆಪ್ಷನ್ ಇದೆ. ಹಿಂಗ್ ಕೂಡ ಮಾಡ್ಬೋದು, ಇಲ್ಲ ನೀವು ವಿಡಿಯೋ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನೀವು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟ್ ನೀವೇನ್ ಮಾಡ್ಬೇಕು, ಈ ರೌಂಡ್ ಮಾರ್ಕ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ. 3 ಸೆಕೆಂಡ್ 4 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ರೆಡಿ ಆಗುತ್ತೆ. ಓಕೆನಾ? ರೀಲ್ ರೆಡಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ವಾಯ್ಸ್ ಓವರ್ ನೋಡಿ, ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ. ಇಲ್ಲಿ ವಾಯ್ಸ್ ಓವರ್ ಬೇಕಾದ್ರೆ ಅದಕ್ಕೆ ವಾಯ್ಸ್ ಓವರ್ ಆದ್ರೂ ಕೊಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ತೋರಿಸ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ವಾಯ್ಸ್ ಓವರ್ ಇಲ್ಲಿ ವಾಯ್ಸ್ ರೆಕಾರ್ಡರ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಓನ್ ವಾಯ್ಸ್ ಕೊಡ್ಬೋದು. ಅದಾದ್ರೂ ಮಾಡ್ಬೋದು. ಓಕೆನಾ? ಇಲ್ಲ ಅಂದ್ರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೇಕಾದ್ರೆ ನೀವು ಮ್ಯೂಸಿಕ್ ಹಾಕ್ತಿದ್ರಲ್ಲ, ಆ ಮ್ಯೂಸಿಕ್ ಕೂಡ ಹಾಕ್ಬೋದು. ರೀಲ್ಸ್ ಅಲ್ಲೆಲ್ಲ ಮ್ಯೂಸಿಕ್ ಹಾಕಲ್ವ, ಅದೇ ತರ ಇದ್ರಲ್ಲೂ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಮೇಲ್ಗಡೆ ನಾನೀಗ ಮಾರ್ಕ್ ಮಾಡಿ ತೋರಿಸಿದ್ದೀನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ವೆರೈಟೀಸ್ ಆಫ್ ಸಾಂಗ್ ಬರುತ್ತೆ, ಸೂಪರ್ ಹಿಟ್ ಸಾಂಗ್ಸ್. ಆಮೇಲೆ ನೋಡಿ, ಇಲ್ಲಿ ಆರೋ ಮಾರ್ಕ್ ಇದೆ ನೋಡಿ, ಅವೆಲ್ಲ ಟ್ರೆಂಡಿಂಗ್ ಮ್ಯೂಸಿಕ್ಸ್. ಅದನ್ನ ಹಾಕಿದ್ರೆ ಜಾಸ್ತಿ ರೀಚ್ ಆಗುತ್ತೆ ಜನಕ್ಕೆ. ಓಕೆನಾ? ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ರೀಲ್ಸ್ ಅಂತೀರೋ ಅದೇ ತರ ಸ್ನ್ಯಾಪ್ಚಾಟ್ ಅಲ್ಲಿ ಸ್ಪಾಟ್ಲೈಟ್ ಅಂತಾರೆ. ಇಷ್ಟು ಮಾಡಿದ್ಮೇಲೆ ನೋಡಿ, ಇಲ್ಲಿ ಡ್ರ್ಯಾಗ್ ಆಪ್ಷನ್ ಇದೆ. ನಿಮ್ಗೆ ಕಮ್ಮಿ ಬೇಕಾ ಕಮ್ಮಿ ಮಾಡ್ಕೊಬಹುದು, ಜಾಸ್ತಿ ಬೇಕಾ ಜಾಸ್ತಿ ಮಾಡ್ಕೊಬಹುದು, ಇನ್ನ ಕಮ್ಮಿ ಬೇಕಾ ಕಮ್ಮಿ ಮಾಡ್ಕೊಬಹುದು. ಇಲ್ಲ ನೀವು ಮಾಡಿರೋದು ಪೂರ್ತಿ ಬೇಕು ಅಂದ್ರೆ ಹಂಗೆ ಜಸ್ಟ್ ಸೆಟ್ ಮಾಡ್ಬಿಟ್ಟು ನೆಕ್ಸ್ಟ್ ಸೆಂಟು ಇದೆಯಲ್ಲ, ಸೆಂಟ್ಗೆ ಹೋಗ್ಬೇಕು. ಬೇಕಾದ್ರೆ ನೀವು ಇದನ್ನ ಸೇವ್ ಕೂಡ ಮಾಡ್ಕೊಬಹುದು. ನೋಡಿ, ಇಲ್ಲಿ ಸೇವ್ ಆಪ್ಷನ್ ಇದೆಯಲ್ಲ, ನೀವು ರೆಡಿ ಆಗಿದ್ಮೇಲೆ ಮ್ಯೂಸಿಕ್ ಗೀಸಿಕ್ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಇನ್ನೊಂದು ಕಾಪಿ ಬೇಕು ಅಂದ್ರೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಕೂಡ ಆಗುತ್ತೆ. ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಟು ಮೆಮೊರೀಸ್ ಅಂಡ್ ಕ್ಯಾಮ್ರಾ ರೋಲ್ ಅಂತ ಕೊಟ್ರೆ ಎರಡನೇ ಆಪ್ಷನ್, ಈ ಆಪ್ಷನ್ ಕೊಟ್ರೆ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಸೇವ್ ಟು ಮೆಮೊರೀಸ್ ಅಂದ್ರೆ ನಿಮ್ದು ಸ್ನ್ಯಾಪ್ಚಾಟ್ ಅಲ್ಲಿ ಮೆಮೊರಿಗೆ ಹೋಗಿ ಸೇವ್ ಆಗುತ್ತೆ. ಓಕೆನಾ? ಎರಡು ಆಪ್ಷನ್. ಅದಾದ್ಮೇಲೆ ಈ ಸೆಂಟ್ ಕೊಡಿ. ಸೆಂಟ್ ಕೊಟ್ಮೇಲೆ ನೋಡಿ, ಇಲ್ಲಿ 3 ಆಪ್ಷನ್ ಬರುತ್ತೆ: ಸ್ಪಾಟ್ಲೈಟ್, ಮೈ ಸ್ಟೋರಿ, ಪಬ್ಲಿಕ್. ಈ 3 ಆಪ್ಷನ್ ನಿಮ್ಗೆ ಬೇಕು ಅಂದ್ರೆ ಸೇಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ತಿರಲ್ಲ ಅದೇ ತರ. ಮೈ ಸ್ಟೋರಿ ಪಬ್ಲಿಕ್ ಅಂದ್ರೆ ನಿಮಗೆ ಫ್ರೆಂಡ್ ಆಗಿಲ್ಲ ಅಂದ್ರೆ ಕೂಡ ಅವ್ರು ಕೂಡ ಸ್ಟೋರಿ ಕಾಣಿಸುತ್ತೆ. ಫ್ರೆಂಡ್ಸ್ ಓನ್ಲಿ ಕೊಟ್ರೆ ನಿಮ್ ಸ್ನ್ಯಾಪ್ಚಾಟ್ ಅಲ್ಲಿ ಯಾರು ಫ್ರೆಂಡ್ಸ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಕಾಣುತ್ತೆ. ಸ್ಪಾಟ್ಲೈಟ್ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಎಲ್ಲಾರ್ಗು ಸೇಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ದಾಗ ವ್ಯೂಸ್ ಆಗುತ್ತಲ್ಲ, ಜಾಸ್ತಿ ವ್ಯೂಸ್, ಅದೇ ರೀತಿ ಸೇಮ್ ವರ್ಕ್ ಆಗುತ್ತೆ. ಎಷ್ಟೊಂದ್ ಜನಕ್ಕೆ ರೀಚ್ ಆಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ರೀಚ್ ಮಿಲಿಯನ್ ಆಫ್ ಸ್ನ್ಯಾಪ್ಚಾಟರ್ಸ್ ಅಂತ. ಏನೋ ಅಕಸ್ಮಾತ್ ಚೆನ್ನಾಗಿ ಕ್ಲಿಕ್ ಆಯ್ತು ಅಂದ್ರೆ ಇದ್ರಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು. ಓಕೆನಾ? ನಾನು ಹೇಳಿದ್ನಲ್ಲ, ಇವತ್ತಿನ ವಿಡಿಯೋ ಬಂದು ಜಸ್ಟ್ ಒಂದು ರೀಲ್ ಅಪ್ಲೋಡ್ ಮಾಡೋ ಅಂದ್ರೆ ಸ್ಪಾಟ್ಲೈಟ್ ಸೇಮ್ ಇನ್ಸ್ಟಾಗ್ರಾಮ್ ರೀಲ್ ಹೇಗಿದೆಯೋ ಅದೇ ತರ ಸ್ನ್ಯಾಪ್ಚಾಟ್ ಆಫ್ ಸ್ಪಾಟ್ಲೈಟ್ ಅಂತ. ಸ್ಪಾಟ್ಲೈಟ್ ಅಲ್ಲಿ ಹೆಂಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಈ ಸ್ಪಾಟ್ಲೈಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟು, ಇಲ್ಲೂ ಓಕೆ ಕೊಟ್ಟು, ಈ ಸ್ಪಾಟ್ಲೈಟ್ ಡೌನ್ ಅಲ್ಲಿ ಇದೆಯಲ್ಲ, ಇಲ್ಲಿ ಇದನ್ನ ಕ್ಲಿಕ್ ಮಾಡಿ ಅಷ್ಟೇ. ನೋಡಿ, ಈಗ ಮೇಲ್ಗಡೆ ಸೆಂಡಿಂಗ್ ಅಂತ ಬರ್ತಿದೆ. ಅದು ಫುಲ್ ಕಂಪ್ಲೀಟ್ ಆದ್ಮೇಲೆ ಶೇರ್ ಆಗುತ್ತೆ. ಓಕೆನಾ? ನೋಡಿ, ಇಲ್ಲಿ ಮೇಲ್ಗಡೆ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಆಯ್ತು ಮೋಸ್ಟ್ಲಿ. ನೋಡಿ, ಶೇರ್ ಯುವರ್ ಸ್ಪಾಟ್ಲೈಟ್ ಪೋಸ್ಟ್ ಅಂದ್ರೆ ಅಲ್ಲೇ ಪೋಸ್ಟ್ ಆಗಿದೆ ಸ್ನ್ಯಾಪ್ಚಾಟ್ ಅಲ್ಲಿ. ನೀವು ವಾಟ್ಸಪ್ಗೆ ಇಲ್ಲ ಇನ್ಸ್ಟಾಗ್ರಾಮ್ಗೆ ಅದಕ್ಕನ್ನ ಶೇರ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ತೋರಿಸ್ತಿದೆ, ಈಗ ಪೋಸ್ಟ್ ಆಗಿದೆ. ಅದನ್ನ ಹೆಂಗ್ ನೋಡೋದು ಅಂದ್ರೆ ಇಲ್ಲಿ ನೋಡಿ, ಸ್ಟೋರಿಲೂ ಬಿದ್ದಿರುತ್ತೆ. ಓಕೆನಾ? ಸ್ಟೋರಿಲೂ ಇರುತ್ತೆ, ಆಮೇಲೆ ನಿಮ್ ಸ್ಪಾಟ್ಲೈಟ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಪಬ್ಲಿಕ್ ಪ್ರೊಫೈಲಿಗೆ ಬನ್ನಿ, ಆಮೇಲೆ ಸ್ಪಾಟ್ಲೈಟಿಗೆ ಬನ್ನಿ, ಓಕೆ ಕೊಡಿ.
ಸ್ಪಾಟ್ಲೈಟಿಗೆ ಬಂದಾಗ ನೋಡಿ ಇಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಓಕೆನಾ, ಇಷ್ಟೇ ನೋಡಿ ಸಿಂಪಲ್ ಟ್ರಿಕ್ಸು, ಎಲ್ಲ ಈಸಿಗೆ ಆಗೋಗುತ್ತೆ. ಓಕೆನಾ, ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಧನ್ಯವಾದ.